ಈಗ ಏನಾಗುತ್ತೆ ಅಂದ್ರೆ ಒಬ್ರು ಆಕ್ಟ್ರೆಸ್ ಮದ್ವೆ ಆದ್ಮೇಲೆ ಮತ್ತೆ ಪರದೆ ಮೇಲೆ ಕಾಣಿಸ್ಕೊಳ್ಳೋದಿಲ್ಲ. ಸೊ ಯಾರೇ ಆಗಿರ್ಲಿ ಅಥವಾ ನಾವು ಇವತ್ತಿನ ದಿನದಲ್ಲೂ ನೋಡ್ತೀವಿ ಅಂತ ಹೇಳಿದ್ರೆ ರಚಿತಾ ರಾಮ್ ಅವರು ಸಿಂಗಲ್ ಆಗಿದ್ರೆ, ಬಟ್ ಅವರು ಮದ್ವೆ ಆದ ನಂತರ ಕೆಲವು ಸರಿ ಮೂವೀಸ್ ಗಳನ್ನ ಮಾಡೋದಿಲ್ಲ. ಅದೇ ರೀತಿಯಾಗಿ ಹಲವಾರು ಆಕ್ಟರ್ಸ್ ಗಳನ್ನ ನೋಡಿರ್ತೀವಿ. ಮದ್ವೆ ಆದ್ಮೇಲೆ ಬಾಲಿವುಡ್ ನಲ್ಲಿ ತುಂಬಾ ಜನ ಮತ್ತೆ ಆಕ್ಟ್ ಮಾಡ್ತಾರೆ, ಬಟ್ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಕೆಲವರು ಆಕ್ಟ್ ಮಾಡ್ತಾ ಇಲ್ಲ. ನಾವು ರಾಧಿಕಾ ಮ್ಯಾಮ್ ತುಂಬಾನೇ ಇಷ್ಟಪಡ್ತೀವಿ ಸ್ಕ್ರೀನ್ ಮೇಲೆ ನೋಡೋದಕ್ಕೆ, ಮತ್ತೆ ಬಹಳಷ್ಟು ಜನನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಬಹಳ ಇಷ್ಟಪಡ್ತೀವಿ. ಬಟ್ ಆದ್ರೆ ಯಾಕೆ ಮೂವಿ ಮಾಡಲ್ಲ? ಅವ್ರ ಯಜಮಾನ್ರು ಕೇಳಿ, ನನ್ ಕೇಳಿದ್ರೆ ಆ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟು ನನಗಿಷ್ಟ. ನನ್ನ ಸೊಸೆ ನಾನು ಮದ್ವೆ ಆಗೋಗ್ಲೂ ಹೇಳಿದ್ದೀನಿ, ನೋಡಪ್ಪ ನೀನ್ ಮದ್ವೆ ಆಗ್ತಿರೋದು ಆಕ್ಟ್ರನ, ರಿಸ್ಟ್ರಿಕ್ಷನ್ ಇರಬಾರ್ದು. ಅವ್ರಿಗೆ ಆಕ್ಟ್ ಮಾಡ್ತೀನಿ ಅಂದ್ರೆ ಹೋಗ್ ಅಮ್ಮ ನೀನೇನಮ್ಮ ನನ್ನಂಗೆ ಮಾಡ್ತೀನಿ ಅಂತ ಹೇಳಿದಾನೆ. ಇದು ಯಾಕೆ ಅಂತ ನೀವು ಮಕ್ಕಳು ಎಲ್ಲ ಆಗಿದೆ, ಅವನ್ನೇ ಕೇಳಿ. ಯಶಂಗೆ ಹೇಳ್ತೀನಿ ನೋಡೋ ಮಗ ಏನ್ ಕೇಳ್ತಾವ್ರು ಹೇಳ. ಖಂಡಿತವಾಗ್ಲೂ ಒಂದು ಸ್ವೀಟ್ ರಿಕ್ವೆಸ್ಟ್ ನಮ್ ಕಡೆಯಿಂದ, ರಾಧಿಕಾ ಮ್ಯಾಮ್ ಕೂಡ ಫಿಲ್ಮ್ ಗಳನ್ನ ಮಾಡಿದ್ರೆ ಆನ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ಬಹಳಷ್ಟು ಜನ ಅಭಿಮಾನಿಗಳು ಕಾಯ್ತಾ ಇದಾರೆ. ಸೊ ಖಂಡಿತವಾಗ್ಲೂ ನಾವು ಕೂಡ ಒಬ್ರು ಅದ್ರಲ್ಲಿ ಖಂಡಿತವಾಗ್ಲೂ ನೋಡ್ತೀವಿ. ಒಂದು ಪಬ್ಲಿಕ್ ಕ್ಯಾರೆಕ್ಟರ್ ಆದ್ರೂ ಸರಿ, ಒಂದು ಒಳ್ಳೆ ಫ್ಯಾಮಿಲಿ ಕತೆ ಆದ್ರೂ ಸರಿ, ನಾವು ನೋಡೋದಕ್ಕೆ ರೆಡಿ ಇದ್ದೀವಿ. ಅವ್ರ ಯಜಮಾನ್ರು ಅವರು ಇಬ್ರು ಬುದ್ಧಿಯಾಗವ್ರೆ, ಕಥೆಯಲ್ಲಿ ಆಗ್ಲಿ ಎಲ್ಲದ್ರಲ್ಲೂ ಬುದ್ಧಿಯಾಗವ್ರೆ. ಅವ್ರದ್ದು ಏನೋ ಒಂದು ಥಾಟ್ ಇರುತ್ತೆ, ಮಾಡ್ತಾರೆ, ಮಾಡದೇ ಇರಲ್ಲ. ಅದನ್ನ ಹೇಳೋಣ, ಆದಷ್ಟು ಬೇಗ ಹೇಳ್ತೀನಿ ನಮ್ಮ ಮಗನಿಗೆ. ಏನೋ ಮಗ ನಿಮ್ಮ ಮಿಸಸ್ ಸ್ಕ್ರೀನ್ ಮೇಲೆ ಕಾಯ್ತವ್ರ ಜನ, ನಾನು ತುಂಬಾ ಜನ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಪೃಥ್ವಿ ಅಂಬರ್ ಅವರಿಗೆ ಫೇವರೇಟ್ ಆನ್ ಸ್ಕ್ರೀನ್ ಕಪಲ್ ಅಂತ ಹೇಳಿದ್ರೆ ಯಾರು ತುಂಬಾ ಇಷ್ಟ ಆಗ್ತಾರೆ? ಅಥವಾ ಒಂದು 5 ಆನ್ ಸ್ಕ್ರೀನ್ ಕಪಲ್ ನೀವು ಹೇಳ್ತೀರಾ ಅಂತ ಹೇಳೋದಾದ್ರೆ? ಎಲ್ಲರದ್ದು ಹೇಳ್ಬೇಕಾಗತ್ತೆ ಈಗ. ಅಲ್ಲ ಹಂಗಂತಲ್ಲ, ನಮ್ಗೆ ಎಲ್ರು ಇಷ್ಟ. ಆನ್ ಸ್ಕ್ರೀನ್ ಫೇವರೇಟ್ ಕಪಲ್ ಅಂತ ಎಲ್ರು ಇಷ್ಟ ರೀ. ಎಷ್ಟ್ ಜನ ಇರ್ತಾರಲ್ಲ, ಲಿಸ್ಟ್ ಕೊಡೋಣ. ನಾನ್ ಆಕ್ಟ್ ಮಾಡಿರೋದು ನಮ್ಮ ಇಂಡಸ್ಟ್ರಿನಲ್ಲಿ ಆಬ್ವಿಯಸ್ಲಿ ಯಶ್ ಸರ್ ಮತ್ತೆ ರಾಧಿಕಾ ಮ್ಯಾಮ್. ಓಕೆ. ಆಮೇಲೆ ಯಶ್ ಸರ್ ಮತ್ತೆ ರಮ್ಯಾ ಮ್ಯಾಮ್ದು ನನಗೂ ಆ ಫಿಲ್ಮ್ ಹೌದು. ಅಂಡ್ ಅದು ಕರಬಂದ ಹುಡುಗಿ ಕರಬಂದ, ಗೂಗ್ಲಿ ಕರಬಂದ. ಅದ್ ಮೊನ್ನೆನು ನಾನು ಪವನ್ ಸರ್ ಫೋನ್ ಮಾಡಿ ಕಾಸ್ಟ್ಯೂಮ್ ಎಲ್ಲ ಯಾರು ಮಾಡಿದ್ದು ಅಂತ ಕೇಳಿದ್ದೆ. ಕಾಸ್ಟ್ಯೂಮ್ ಎಲ್ಲ ಸರ್ದು ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ. ಒಂದ್ ಹುಡುಗಿ ಇದ್ದಾಳೆ ಪವಿತ್ರ ಅಂತ, ನಮ್ದು ಅದ್ರಲ್ಲಿ ನನಗೂ ಗೊತ್ತು. ನಮ್ಮ ಮನೆಯಿಂದಾನು ಸ್ವಲ್ಪ ಮಾಡ್ಕೊತಿದ್ದೆ, ಇಷ್ಟೇ ಮಾಡ್ಕೊತಿದ್ದೆ. ಅವನು ಮಾಡಿಸ್ಕೊತಾನೆ ಅಂದ್ರೆ ಅವಾಗ ನಮ್ಮ ಬ್ಯಾನರ್ ಅಲ್ಲ, ಜಯಣ್ಣನು ಸ್ವಲ್ಪ ನಮಗೆ ಕ್ಲೋಸ್ ಅಲ್ವಾ, ಹಿಂಗೇ ಬೇಕು ಬಟ್ಟೆ ಅಂತೆಲ್ಲ ಮಾಡಿಸ್ಕೊಂಡು. ಸುದೀಪ್ ಸರ್, ರಮ್ಯಾ ಮ್ಯಾಮ್ ನನ್ಗೆ ಬಹಳ ಇಷ್ಟ ಆಗಿತ್ತು. ತುಂಬಾ ಜನ ಇದ್ದಾರೆ, ಹೇಳ್ಬೋದು, ಪರವಾಗಿಲ್ಲ. ಅವ್ರಿಗೆ ಇವಾಗ ನೆನಪು ಬರ್ತಾ ಇಲ್ಲ. ಹಳೇದ್ ನೋಡಿದ್ರೆ ವಿಷ್ಣುವರ್ಧನ್ ಸರ್ ಮತ್ತೆ ಸುಹಾಸಿನಿ ಮ್ಯಾಮ್, ನನಗೆ ಆ ಫಿಲ್ಮ್ ತುಂಬಾ ಇಷ್ಟ. ವಿಷ್ಣುವರ್ಧನ್ ಭಾರತಿ, ಅವ್ರ ಪೇರ್ ಮುಂದೆ ನಮ್ಮ ಕಾಲದಲ್ಲಿ ಅಷ್ಟು ರೂಪ. ಭಾರತಿ ಮೇಡಮ್ ವಿಷ್ಣುವರ್ಧನ್ ಜೋಡಿ ಅವ್ರಿಬ್ಬರದು ಎಲ್ಲ ಆ ಕಾಲದಲ್ಲಿ ಯಾರೇ ಅಂಬರೀಷ್ ಅಣ್ಣ ಸುಮಲತಾ ಚೆನ್ನಾಗಿದ್ರು, ಎಲ್ಲರೂ ಚೆನ್ನಾಗಿದ್ದಾರೆ. ಆ ಕಾಲದ ಕೇಳ್ತಿದ್ದೀರಾ, ನನ್ಗೆ ಈಗಿನ ಕೇಳ್ತಿದ್ದೀರಾ? ವಿಷ್ಣುವರ್ಧನ್ ಇವರು ಎಷ್ಟು ಜನ ಚೆನ್ನಾಗಿಲ್ಲ, ಅವರಿಬ್ರು ಜೋಡಿ. ಭಾರತಿ ಮೇಡಮ್ ತರ ರೂಪ ನನಗೆ ತುಂಬಾ ಇಷ್ಟ. ಭಾರತಿ ಮೇಡಮ್ ವಿಷ್ಣುವರ್ಧನ್ ಜೋಡಿ ಹಂಗೆ. ಇವ್ರಿಗೆ ಈಗ ಎಷ್ಟು ಜೋಡಿ ಬೇಕು ಹೇಳಿ, ಹೇಳ್ತಾರೆ ಬೇಡ ಬೇಡ ಅಂತ. ನಿಮ್ಮ ಜೋಡಿಯಲ್ಲಿ ನಿಮ್ಮ ಫೇವರೇಟ್ ಕೋ-ಸ್ಟಾರ್ ಅಂತ ಕೇಳಿದ್ರೆ ಈಗ ಇವರು ಇದಾರಲ್ಲ, ಈಗಲ್ಲ ಫಸ್ಟ್ ಈಗ ಇಲ್ಲಿ ಹೊಡಿಯೋದು ತಪ್ಪಿಸ್ಕೋಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಆ ಸಾಂಗ್ ತುಂಬಾ ಜನ ಇಷ್ಟಪಟ್ಟು, ಪೇರ್ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಓಕೆ, ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಈ ಆನ್ ಸ್ಕ್ರೀನ್ ಕಪಲ್ ಗಳನ್ನ ಜನ ತುಂಬಾ ನೋಡೋಕೆ ಇಷ್ಟಪಡ್ತಾರೆ. ಸೊ ಮುಂದೊಂದ್ ದಿನ ಕೊತ್ತಲವಾಡಿಯ ಸಿನಿಮಾದಲ್ಲಿ ನಿಮ್ಮಿಬ್ಬರ ಜೋಡಿ ತುಂಬಾನೇ ಹಿಟ್ ಆದ ತಕ್ಷಣನೇ ಮತ್ತೆ ನಿಮ್ಗೆ ವರ್ಕ್ ಮಾಡುವಂತ ಚಾನ್ಸ್ ಮತ್ತೆ ಸಿಗ್ಬೋದು. ಹಾಗಾಗಿ ಅವ್ರು ಹೇಳ್ಬಿಟ್ಟಿದ್ದಾರೆ ಮತ್ತೆ ಸಿಕ್ಕರೆ ನಿಮ್ ಜೊತೆ ಮಾಡಲ್ಲ ಅಂತ. ಅಸಿಸ್ಟೆಂಟ್ ಆಗಿ ಮಾಡ್ತಾರೆ. ನಾನು ಹೇಳ್ತೀನಿ ಬಿಡಮ್ಮ, ರೆಕಮೆಂಡ್ ಮಾಡ್ತೀನಿ. ಸುಮ್ಮಿರಮ್ಮ, ನಾನು ನಮ್ ಡೈರೆಕ್ಟರ್ ಇದೀವಿ, ಹೇಳ್ಬಿಟ್ಟು ಮಾಡಿಸ್ತೀವಿ, ನೀನ್ ಸುಮ್ಮಿರಮ್ಮ. ಬೇರೆ ಎಲ್ಲಿ ಮಾಡಿದ್ರು ಹೇಳ್ತೀವಿ, ಪೃಥ್ವಿಗೆ ನಮ್ಮ ಹುಡುಗಿನ ಹಾಕಳಪ್ಪ ಒಂಚೂರು. ನೀವು ಮನ್ಸು ಮಾಡಿದ್ರೆ ಬಹಳಷ್ಟು ಜನ ಕಲಾವಿದರಿದ್ರು, ಬಹಳಷ್ಟು ಟೆಕ್ನಿಷಿಯನ್ಸ್ಗೂ ಕೂಡ ತುಂಬಾನೇ ರೆಕಮೆಂಡ್ ಮಾಡ್ಕೊಂಡು ನೀವು ಕೊಡ್ಬೋದಾಗಿತ್ತು. ಬಟ್ ಆದ್ರೆ ಹೊಸಬ್ರು ಬೇಕು, ಹೊಸಬ್ರಿಗೆ ನಾವು ಒಂದು ಚಾನ್ಸ್ ಕೊಟ್ಟಿದ್ದೀನಿ ಅನ್ನೋ ಒಂದು ಧೈರ್ಯ ಇಲ್ಲಿಂದ ಬಂತು. ಹೊಸಬ್ರನ್ನ ಇಟ್ಕೊಂಡು ನಾನು ಮೂವಿಗೆ ಅಂದ್ರೆ ಇವರೆಲ್ಲರೂ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಅಫ್ಕೋರ್ಸ್ ಅವರು ಕಿರುತೆರೆಯಿಂದ ಬಂದಿರೋರು, ಇವರು ಬಹಳಷ್ಟು ಮೂವಿಗಳನ್ನ ಮಾಡಿರೋರು. ಸರ್ ಅಂತೂ ಅದ್ಭುತವಾಗಿರುವಂತಹ ಕ್ಯಾರೆಕ್ಟರ್ಗಳಲ್ಲಿ ತುಂಬಾನೇ ಮಿಂಚಿದ್ದಾರೆ. ಅಂಡ್ ಡೈರೆಕ್ಟರ್ದು ಮೊದಲನೇ ಮೂವಿ, ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅಷ್ಟೇ. BGM ಸ್ಕೋರ್ ಮಾಡ್ಬೇಕಾದ್ರೂ ಕೂಡ ಫ್ರೆಶ್ನೆಸ್ ಕಾಣಿಸುತ್ತೆ ಕೆಲವು ಸರಿ. ಸೊ ಟೆಕ್ನಿಷಿಯನ್ಸ್ ಕೂಡ ತುಂಬಾನೇ ಜನ ಹೊಸಬ್ರು ಇದ್ದಾರೆ. ಸೊ ಹೊಸಬ್ರನ್ನ ತಗೊಂಡು ನಾನು ಮುಂದೆ ಹೋಗ್ತೀನಿ ಅನ್ನೋ ಒಂದು ಧೈರ್ಯ ನಿಮ್ಗೆ ಎಲ್ಲಿಂದ ಬಂತು? ಯಾರು ಧೈರ್ಯ ಮಾಡಲ್ಲ ಅಂದ್ರೆ ಒಂದಿಷ್ಟು ಇಶ್ಯೂ ಇರ್ತಿರ್ಲಿಲ್ಲ. ಇವತ್ತು ಫಸ್ಟ್ ಡೇ
ಫಸ್ಟ್ ಯಾರಿಗೂ ಧೈರ್ಯ ಮಾಡಿ ಕೊಡಲಿಲ್ಲ ಅಂದರೆ ಯಶು ಇರ್ತಿಲ್ಲ. ಎಲ್ಲರೂ ಧೈರ್ಯ ಮಾಡಬೇಕು, ಅದೇ ಧೈರ್ಯ. ನಾವೊಂದಿನ ಮಾಡಲೇಬೇಕು ಧೈರ್ಯನ. ಒಬ್ಬರು ಹಾಕಿದರೆ ಇನ್ನೊಬ್ರು ಹಾಕ್ತಾರೆ, ಅದೇ ಧೈರ್ಯ. ಬಿಕಾಸ್ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿನಲ್ಲಿ ಸಂತೋಷ್ ಆನಂದ್ ಸರ್ಗೆ ಯಶ್ ಸರ್ ಅವರು ಅವಾಗ ಇದ್ದಿರುವಂತ ನಟರಲ್ಲಿ ಒಂದು ಟಾಪ್ ಲೆವೆಲ್ ಅಲ್ಲಿನೇ ಸರ್ ಇದ್ದಿದ್ದು ಯಶ್ ಸರ್. ಸೊ ಹೊಸ ನಿರ್ದೇಶಕರಿಗೆ ಒಂದು ಅಲ್ಲೇ ಸಿಕ್ತು ನೋಡಿ ಉತ್ತರ. ನನ್ನ ಹತ್ರ ಕೆಲವೊಂದು ಉತ್ತರ ರೆಡಿ ಇತ್ತು, ಬಟ್ ನಿಮ್ಮ ಹತ್ರ ನಾನು ಕೇಳಿ ಅಲ್ಲ ನಾನು ಏನು ಹೇಳ್ತೀನಿ ಅಂದರೆ, ಯಶು ತುಂಬ ಜನ ಕೊಟ್ಟಿದ್ದಾನೆ, ಅದು ಅನ್ನೋದಲ್ಲ. ಈಗ ನೀವೊಂದು ಪ್ರಶ್ನೆ ಕೇಳ್ತಿರಲ್ಲ, ಎಲ್ಲ ಹೊಟ್ಟೆ ತುಂಬಿದವ್ರಿಗೆ ಊಟ ಕೊಟ್ಟರೆ ಹೊಸಬ್ರಿಗೆ ಕೊಡೋರು ಯಾರು? ಹಂಗಂತ ನಾನು ಬಿಸ್ನೆಸ್ಸಿಗೆ ಇಳ್ದಿಲ್ಲ. ಇಲ್ಲಿ ಬಿಸ್ನೆಸ್ ಕೇಳಿದ್ರೆ ಅಪ್ಪ ಇವ್ರ ಮೇಲೆ ಹಾಕಿ ಬಂಡವಾಳ ವಾಪಸ್ ಬರುತ್ತಾ ಅಂತ. ನಾವು ಹೊಸ್ದಾಗಿ ಇವ್ರಗಳ ಮೇಲೆ ಹಾಕಿ ಮಾಡೋಣ ಅನ್ನೋ ಒಂದು ಧೈರ್ಯ. ಜೊತೆಗೆ ಹೊಸಬ್ರು ಅಂತ ಏನೂ ಇಲ್ಲವೇ ಇಲ್ಲ. ನೀವು ಯಾರೇನು ತಗೊಳ್ರಿ, ಎಷ್ಟೋ ಎಕ್ಸ್ಪೀರಿಯನ್ಸ್ ಇದ್ದವರು ಸರಿಯಾಗಿ ಸಿನಿಮಾ ಮಾಡದೆ ಫೇಲ್ಯೂರ್ ಆಗಿದೆ. ಹುಷಾರಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವು ಮಾಡಿ ನೋಡೋಣ ಅಂತ ಮಾಡಿದ್ರೆ ಹೊಸಬ್ರನ್ನ ಹಾಕೊಂಡು ಮಾಡ್ಬೋದು. ಆದರೆ ಸ್ವಲ್ಪ ಗಮನ ಇಟ್ಟು ಮಾಡಬೇಕು. ಎಲ್ಲ ಅವ್ರ ಮೇಲೆ ಪ್ರೆಷರ್ ಹಾಕೋದು, ಈಗ ಅವ್ರೇನೋ ಕೇಳ್ತಾರೆ ನಾವು ಕೊಡದೆ ಹೋಗೋದು, ಆಮೇಲೆ ನಮ್ಗೆ ಅವ್ರು ಇನ್ ಟೈಮಿಗೆ ಬಂದು ಅವ್ರು ಸರಿಯಾಗಿ ಎಲ್ಲರಿಂದ ತಪ್ಪಾಗುತ್ತೆ. ನಮ್ಮಲ್ಲಿ ಅದಾಗಿಲ್ಲ. ನಾವೆಲ್ಲ ಅಡ್ಜಸ್ಟ್ ಮಾಡಿರೋದ್ರಿಂದ ಎಷ್ಟೋ ವರ್ಷದ ಹಳೆ ಟ್ರೆಂಡ್ ಥರ ಸೃಷ್ಟಿ ಮಾಡ್ಕೊಂಡಿದ್ದೀವನ್ನ ಇವ್ರು ಹೊಸಬ್ರ ಇವ್ರು ಹಳಬ್ರು ಅನ್ನೋದು ನಿಮಗೆ ಕ್ವಶನ್ ಆಗುತ್ತೆ. ಅದು ಎಲ್ಲರೂ ಮಾಡ್ಕೋಬೇಕು. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್, ಗೊತ್ತಿಲ್ಲ ನೀವು ಉತ್ತರ ಕೊಡ್ತಿರೋ ಇಲ್ಲ ಅಂತ ಹೇಳಿ. ಈ ಚಿತ್ರದ ಬಂಡವಾಳ ಎಷ್ಟು? ಅದು ಹಿಂಗೆ ರಾಂಗು, ಅದು ಕೇಳಬಾರ್ದು. ನಾವೆಷ್ಟು ಹುಷಾರಿದ್ದೀವಿ, ನಮ್ಮ ತಾಲೆ ಗೊತ್ತಿಲ್ಲದ್ರಿ ರೀ. ಅಲ್ಲ ಹಿಂಗೆ ಅಡ್ಡ ಹಾಕ್ಬಿಡಿ ರಾಂಗ್ ಅಂತ. ನಾನು ರೋಮನ್ ಲೆಟರಲ್ಲಿ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡೆ. ಹೇಳ್ತಾರೆ ಅಂತ ನಾನು ಯಾರು ಕೇಳಿಲ್ಲ, ಇವರೊಬ್ಬರೇ ಕೇಳಿದ್ದು. ಅಲ್ಲ, ಪ್ರೊಡ್ಯೂಸರ್ನ ಕೂರಿಸ್ಕೊಂಡು ನಾವು ಇದ್ರ ಬಗ್ಗೆ ಮಾತಾಡ್ಬೇಕಾಯ್ತು. ಹೌದು, ಅದೆಲ್ಲ ಹಂಗೆ ಹೇಳೋದು ಅಲ್ಲ. ಬಟ್ ನಿಮಗೆ ಸಿನಿಮಾಲ್ ಕಾಣುತ್ತೆ, ನೀವೇ ಹೇಳ್ಬಿಡ್ತೀರಾ. ಅಂದರೆ ನಿಮಗೂ ಎಲ್ರಿಗೂ ಇವತ್ತು ನಮ್ಮ ಚರಿ ಹೇಳ್ತಾನೆ ಎಲ್ಲನೂ. ಇವತ್ತೊಂದು ಮಗು ಹೇಳುತ್ತೆ, ನೀವು ಹೇಳ್ತೀರಾ, ಬಟ್ ಹಂಗಂತ ನಾವೇನೋ ಅಷ್ಟೊಂದು ಮಾಡಿದ್ದೀವಿ ಅಂತನಲ್ಲ, ಹಂಗಂತ ಏನೂ ಕಡಿಮೆನೂ ಮಾಡಿಲ್ಲ. ಅದನ್ನು ನೀವು ಜಡ್ಜ್ ಮಾಡಿ, ನಾವೇನು ಮಾಡಿದ್ದೀವಿ ಅಂತ ನೀವೇ ಜಡ್ಜ್ ಮಾಡಿ ನನಗೆ ಹೇಳಿ ಪಿಕ್ಚರ್ ಬಂದಮೇಲೆ. ಓಕೆ, ಸೊ ರಿಪೋರ್ಟ್ಸ್ಗಳಿಗೆ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ ಅಮ್ಮ. ಆಗಸ್ಟ್ 1ನೇ ತಾರೀಕು ಯಾಕೆ ಆ ಒಂದು ಡೇಟನ್ನು ನೀವು ಸೆಲೆಕ್ಟ್ ಮಾಡಿದ್ದೀವಿ? ಸ್ವಲ್ಪ ಥಿಯೇಟ್ರದ್ದೆಲ್ಲ ಅಡ್ಜಸ್ಟ್ಮೆಂಟ್ ಇರುತ್ತಲ್ಲ. ಈಗ ಬೇರೆ ಪಿಕ್ಚರ್ ಬರ್ತಿದೆ, ಅವ್ರಿಗೂ ತೊಂದರೆ ಆಗಬಾರ್ದು, ನಮಗೂ ತೊಂದರೆ ಆಗಬಾರ್ದು. ಈಗ ನಮ್ಮ ಯುವ ಪಿಕ್ಚರ್ ಬರ್ತಾ ಇದೆ 18ಕ್ಕೆ, ಅವನದು ಬರಲಿ ಥಿಯೇಟ್ರಲ್ಲಿ, ಅವ್ರದ್ದಾದ್ಮೇಲೆ ನಾವು ಬರೋಣ ಅಂತ. ಕಾರ್ತಿಕ್ಕು ನಮ್ಮವನೇ ಅಲ್ವಾ, ನಾವು ಕಾರ್ತಿಕ್ಕೆಲ್ಲ ಮಾತಾಡಿಕೊಂಡು ಎಲ್ಲದಕ್ಕೂ ಒಂದು ಪ್ಲಾನ್ ಅಂತ ಬೇಕಲ್ರಿ. ಈಗ ಮದುವೆ ಸೆಟ್ ಮಾಡ್ತೀವಿ, ಮುಹೂರ್ತ ಸೆಟ್ ಮಾಡಿರ್ತಾನೆ ತಾಳಿ ಕಟ್ಟಕ್ಕಾಗೋದು, ಅದೇ ಥರ ಸೇಮ್. ಓಕೆ, ಅಂಡ್ ದೊಡ್ಡ ನಟರನ್ನ ನಿಮ್ಮ ಒಂದು ಪ್ರೊಡಕ್ಷನ್ ಅಲ್ಲಿ ನೋಡುವಂತ ಒಂದು ಆಸೆ ಇದೆ. ಸೊ ನಿಮಗೆ ಒಂದು ಆಪ್ಷನ್ ಸಿಕ್ಕಿದ್ರೆ ಯಾವ ನಟರನ್ನ ನೀವು ನಿಮ್ಮ ಪ್ರೊಡಕ್ಷನ್ ನಲ್ಲಿ ಒಂದು ಮೂವಿ ಮಾಡೋದಕ್ಕೆ ಇಷ್ಟಪಡ್ತೀರಾ? ಅದು ಈಗಲೇ ಹೇಳಕ್ಕೆ ಬರಲ್ಲ. ನನ್ನ ಕತೆ ಪೂರ್ವಕವಾಗಬೇಕು, ನನಗೆ ಬಜೆಟ್ ರೆಡಿ ಆಗಬೇಕು. ಯಾವತ್ತು ಶುರುವಾಗೋದಂತೂ ರೆಡಿ ಆಗ್ತಾನೆ ಇರುತ್ತೆ. ಯಾವ್ಯಾವ ನಟರು ಅಂತ ಮೆನ್ಷನ್ ಮಾಡಲ್ಲ. ನಟರನ್ನ ಇವ್ರನ್ನೇ ಹಾಕ್ತೀವಿ ಅವ್ರನ್ನೇ ಹಾಕ್ತೀವಿ ಅಂತ ಅಲ್ಲ. ನಮ್ಮ ಕತೆ ಡಿಮ್ಯಾಂಡ್ ಮಾಡಿದ್ರೆ ಯಾರನ್ನೇ ಆದರೂ ಕರ್ಕೊಬಂದು ಮಾಡಿಸ್ತೀನಿ. ಆಗಿಲ್ಲ ಅಂದರೆ ಅವಶ್ಯಕತೆ ಇಲ್ಲ ಅಂತ ಅಂದಾಗ ಮಾಡೋಕ್ಕೆ ಹೋಗಲ್ಲ. ಬಟ್ ಅದನ್ನು ಹೆಸರು ಹೇಳೋಕ್ಕಾಗಲ್ಲ ಇವಾಗ. ಸೊ ಅಮ್ಮ ಮತ್ತೆ ಮಗನ ಕಾಂಬಿನೇಷನ್ ಅಲ್ಲಿ ಅದೆಷ್ಟೇ ವರ್ಷ ಆದ್ರೂ ಪರವಾಗಿಲ್ಲ, ನೀವು ಆ ಒಂದು ರೇಂಜ್ಗೆ ಬೆಳೆದ ನಂತರ ಯಶ್ ಸರ್ನ ಹಾಕೊಂಡು ಒಂದು ಮೂವಿನ ಮಾಡ್ತೀರಿ ಅಂತ ಹೇಳಿದಾಗ ನಮಗೆ ಬಹಳ ಖುಷಿ ಆಗುತ್ತೆ. ಅಮ್ಮ ಮಗನ ಕಾಂಬಿನೇಷನ್ ಅಲ್ಲಿ ಸ್ಟೋರಿ ಯಾವ ರೀತಿಯಾದಂತ ಕತೆನ ನಾವ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ನಿಮ್ಮ ಒಂದು ಮನಸ್ಸಲ್ಲಿ ಯಾವ ರೀತಿಯಾದಂತ ಕತೆ ಕೊಡಬೇಕು ಜನಗಳಿಗೆ ಅನ್ನೋದು. ಅದು ಕತೆ ಯಾರ ಮುಖಾಂತರ ಕೊಡ್ಬೋದು, ಯಶ್ ಮುಖಾಂತರನೇ ಯಾಕೆ ಕೊಡ್ಬೇಕು? ಅಲ್ಲ, ನಮಗೆ ಆಸೆ ಇದೆ. ನಿಮಗೆ ಆಸೆ ಇದ್ರೆ ಒಂದ್ ಕೆಲಸ ಮಾಡಿ, ಇನ್ನೊಂದು 20 ವರ್ಷ ಕಾಯ್ರಿ, ಆಮೇಲೆ ಬರ್ಲಿ. ಅಷ್ಟೊತ್ತಿಗೆ ಅಣ್ಣನ್ ಮುದ್ಕ ಆಗಿರ್ತಾನೆ, ಮುದ್ಕನ್ ಪಾತ್ರದಲ್ಲಿ ಒಂದ್ಸರಿ ಕರ್ಕೊಬರೋಣ. ಇಲ್ಲ, 20 ವರ್ಷ ಆದ್ರೂ ಇನ್ನ ಹೆಂಗ್ ಆಗಿರ್ತಾರೆ ಆಕ್ಚುಲಿ. ಇದ್ರೆ ಅದು ಅವ್ರ ಲಕ್ಕು. ಮತ್ತೆ ನಾನು ಈಗ ದುಡ್ಡಿಲ್ಲ, ನನ್ನ ದುಡ್ಡಿಗೆ ನನ್ನ ಬಜೆಟಿಗೆ ಮಾಡ್ತೀನಿ ಹಂಗಂತ ಎಷ್ಟು ಬರ್ತಾನೆ ಅಂತ ನಾನು ಬಂದು ಎಲ್ಲೋ ಹಾಕ್ಬಿಡ್ಲ. ಅದೇನು ಗೊತ್ತಾ, ನಿಮ್ಮೆಲ್ರಿಗೂ ಬೇರೆಯವ್ರು ಮಾಡಿದ್ರು ನೋಡಿ, ನನ್ನ ಬಜೆಟಲ್ಲೇ ನೋಡಬೇಕು ಅಂತ ಯಾಕೆ? ನಮ್ಮ ಎಲ್ಲರೂ ಅವರು ನಮ್ಮನೆಯವರೇ, ವಿಜಯ್ ಸರ್ ನಮ್ಮನೆಯವರೇ, ಕೆ ವಿ ಎನ್ನರು ನಮ್ಮನೆಯವರೇ. ನೋಡಿ ಎಷ್ಟು ಕಾಲಕ್ಕೆ ಅವನು 3 ವರ್ಷಕ್ಕೊಂದು ಸಿನಿಮಾ ಮಾಡ್ತಾನೆ, ಬಟ್ ನಿಮ್ಗೆ 10 ವರ್ಷದ್ದು ಒಟ್ಟಿಗೆ ಕೊಡ್ತಾನೆ. ಅವ್ರು ಹೇಳಿದ್ರು ಚಿಕ್ಕ ಮನೆ ಕಟ್ಬೇಕು ಅಂದ್ರೆ ಬೇಗ ಹೇಳುತ್ತೆ, ಬಟ್ ಅರಮನೆ ಕಟ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿ. ಅವನ ಅರಮನೆನೇ ಕಟ್ಟೋದು, ಇನ್ನೇನು ಮತ್ತೆ. ಹೌದು ಅಮ್ಮ, ಮೊದಲನೇ ಬಾರಿಗೆ ಒಬ್ಬ ವಿಲನ್ ಪಾತ್ರಕ್ಕೋಸ್ಕರ ಜನ ಕಾತರದಿಂದ ಕಾಯ್ತಾ ಇರುವಂತ ಒಂದು ಮೂವಿ ಅಂತ ಹೇಳಿದ್ರೆ ಅದು ರಾಮಾಯಣ. ಬಿಕಾಸ್ ರಾಮನಿಗೋಸ್ಕರ ಅಲ್ಲ, ಸೀತೆಗೋಸ್ಕರ ಅಲ್ಲ, ರಾವಣನಿಗೋಸ್ಕರ ಒಂದು ಮೂವಿ ಇಷ್ಟೊಂದು ಹೈಪ್ ಪಡ್ಕೊಂಡಿದೆ ಅಂತ ಹೇಳಿದ್ರೆ ರಾಮಾಯಣ ಪಾರ್ಟ್ 1 ಮತ್ತೆ ಪಾರ್ಟ್ 2. ಸೊ ಆ ಚಿತ್ರದ ಚಿಕ್ಕ ಗ್ಲಿಮ್ಸ್ ಬಂತು, ನೋಡಿದ್ವಿ, ಅದ್ಭುತವಾಗಿತ್ತು. ಆದ್ರೆ
ಯಶ್ ಸರ್ ಲಾಸ್ಟ್ ಅಲ್ಲಿ ಸ್ವಲ್ಪ ಕಾಣಿಸ್ಕೊಂತಾರೆ ಅಂಡ್ ಇಡೀ ಮೂವಿನಲ್ಲಿ ನಮ್ಗೆ ತಿಳಿದಿರೋ ಪ್ರಕಾರ 15 ನಿಮಿಷ ಮಾತ್ರ ಕಾಣಿಸ್ಕೊಂತಾರೆ ಅಂತ ಹೇಳಿ ವರದಿಗಳು ಬಂದಿದೆ. ಗೊತ್ತಿಲ್ಲ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ. ಬಟ್ ಆ ಒಂದು ಪಾತ್ರ ನಿಮಗೆ ಎಷ್ಟು ಎಕ್ಸೈಟಿಂಗ್ ಆಗಿರುತ್ತೆ? ರಾವಣ, ಬಿಕಾಸ್ ರಾಮಾಯಣದಲ್ಲಿ ನನ್ನದು ರಾವಣ ಪಾತ್ರ ಅಂತ ಹೇಳಿ ಯಾವತ್ತೋ ಒಂದು ಮಾಸ್ಟರ್ ಪೀಸ್ ನಲ್ಲೇ ಹೇಳಿದ್ರು ಒಂದು ಹಾಡಿನ ಅಂತ. ಅಂಡ್ ಅವರು ಹೇಳ್ಕೊಂಡ್ ಬಂದಿದ್ದನ್ನು ಕೂಡ ರಾವಣ ನನಗೆ ಕ್ಯಾರೆಕ್ಟರ್ ತುಂಬಾ ಎಕ್ಸೈಟ್ ಮಾಡುತ್ತೆ. ಬಟ್ ನೀವು ತಾಯಿಯಾಗಿ ಒಂದು ಪಾತ್ರನ ನೀವು ತೆರೆ ಮೇಲೆ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಆ ಒಂದು ಪಾತ್ರ ಎಷ್ಟು ಎಕ್ಸೈಟ್ ಮಾಡುತ್ತೆ? ಅದು ನನಗಲ್ಲ, ಇಡೀ ಎಲ್ರಿಗೂ ಆಗುತ್ತದು. ಯಶು ನಾನು ಒಬ್ಬನಿಗೆ ಪಾತ್ರ ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ಯಶು ಇವತ್ತು ಅದನ್ನು ಮಾಡ್ತಾ ಇದ್ದಾನೆ ಅಂದರೆ ಅದರಲ್ಲಿ ಈ ಪಾತ್ರ ಸಿಗ್ಬೇಕಾದ್ರೆ ಅವ್ನು ಯಾವುದೋ ಜನ್ಮದ ಪುಣ್ಯ ಇರಬೇಕದು, ಸುಮ್ಮನೆ ಸಿಗಲ್ಲ. ಈಗ ಅಣ್ಣವರು ರಾಘವೇಂದ್ರ ಮಾಡಿದ್ರು, ಅವ್ರಿಗೆ ಆ ಯೋಗ್ಯತೆ ಇದು ಎಲ್ಲ ಭಗವಂತ ಕೊಟ್ಟು ಕಳಿಸಿದ. ಅದೇ ಹೇಳೋದು, ಅವೆಲ್ಲ ಮಾಡ್ಬೇಕಂದ್ರೆ ಪೂರ್ವ ಪುಣ್ಯ ಇರಬೇಕದು, ಅಷ್ಟು ಈಸಿ ಅಲ್ಲ ಅವೆಲ್ಲ. ಇವೆಲ್ಲ ಮಾಡಿಬಿಡ್ಬೋದು, ಅವು ಮಾಡೋಕ್ಕಾಗಲ್ಲ. ಆದರೆ ಏನೋ ನಮ್ಗೆ ಪುಣ್ಯ ಇತ್ತೇನೋ, ರಾವಣನೂ ಭಗವಂತನ ಸ್ವರೂಪ, ಯಶಿಗೆ ಸಿಕ್ಕಿರೋದು ನಮ್ಮದು ಪೂರ್ವಕರ ಪುಣ್ಯನೇ ಇದು. ಯಾಕೆ ರಾಮ ಇವೆಲ್ಲ ಮಾಡಬೇಕು ಅಂದರೆ ಈಸಿ ಅಲ್ಲ, ಅದರೊಳಗೆ ಒಂದು ಕೆಲಸ ಮಾಡೋದೇ ಒಂದು ಪುಣ್ಯ. ಅದರಲ್ಲಿ ಎಷ್ಟು ಮಾಡ್ತಾನೆ ಹೆಂಗೆ ಮಾಡ್ತಾನೆ ಅಂತ ನೀವೆಲ್ಲ ಇಷ್ಟು ತಲೆ ಕೆಡ್ಸ್ಕೊಂಡ್ರೆ ನಾನು ಕೆಡ್ಸ್ಕೊಂಡಿಲ್ಲ, ಅದು ಬಂದಾಗಲೇ ನೋಡೋದು. ನೀವೆಲ್ಲ ಕೆಡ್ಸ್ಕೊಂಡಿದ್ದೀರಾ ಅಂತ ಖುಷಿ ಆಯ್ತು, ಅಷ್ಟೊಂದು ಆಸೆ ಇಟ್ಕೊಂಡಿದ್ದೀರಲ್ಲ. ಅಂಡ್ ಇನ್ನು ಟ್ರೋಲ್ ಪೇಜಸ್ ಗಳು ಬಹಳಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಕೆಲವೊಂದು ನೇರ ನುಡಿಯ ಡೈಲಾಗ್ಸ್ ಗಳನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತುಂಬಾ ಜನ ನಂದು ಸ್ಯಾಲ್ರಿ ಆಗಿಲ್ಲ ಅಂತ ಹೇಳಿರೋ ನಮ್ಮ ಅಮ್ಮ ಯಾವ ರೀತಿ ಕೇಳ್ತಾರೆ, 2,000 ಕೋಟಿ ಕೊಡಪ್ಪ ನನ್ನ ಮಗನ ಹತ್ರ ನಾನು ಡಿಮ್ಯಾಂಡ್ ಮಾಡ್ಬೋದು. ಸೊ ಈ ಒಂದು ಚಿಕ್ಕ ಟ್ರೋಲ್ಸ್ ಗಳನ್ನ ನಾವು ಆನ್ಲೈನ್ ಅಲ್ಲಿ ನೋಡ್ತಾ ಇದೀವಿ. ಸೊ ನಿಮಗೆ ದಿನನಿತ್ಯ ಇದನ್ನ ನೋಡ್ತಾ ಇರ್ತೀರಲ್ಲ, ನಿಮ್ಗೆ ಯಾವ ರೀತಿಯಾದಂತ ಒಂದು? ನನ್ನ ಹಕ್ಕು ನಾನು ಕೇಳ್ತೀನಿ, ನಾನು ಬೇಕಾದ್ರೆ ಅವ್ರ ಮಗುತ್ತೆ ಅವ್ರು ಕೇಳ್ತೀನಿ. ನನ್ನ ಮಗ ಅಷ್ಟು ಕೊಡೋ ಕೆಪಾಸಿಟಿ ಇದೆ, ಕೇಳ್ತೀನಿ. ಅವನಿಗೆ ಏನೋ ಸ್ಲಮ್ಮಲ್ಲಿದ್ದರೆ ಕೇಳ್ತಿದ್ನಾ? ಇಲ್ಲ ಅಲ್ವಾ, ಸಖತ್ತಾಗಿ ಓಡಾಡ್ತಾವನಲ್ವಾ, ಚೆನ್ನಾಗಿ ಅವನೇ ಅಲ್ವಾ, ಕೊಡ್ಬೋದು. ನಾನು ಶಕ್ತಿ ಮೀರಿ ಕೇಳ್ತೀನಿ, ಅವನಿಗಿನ್ನ ದೊಡ್ಡದಾಗಿ ಕೇಳ್ತೀನಿ. ಯಾಕೆಂದರೆ ಅವನು ಅಷ್ಟು ದುಡಿಬೇಕು. ಕೇಳ್ತಾರೆ ಅಂತನಾರು ಏನೋ ಮಾಡಿ ದುಡಿತಾರೆ, ಅದಕ್ಕೋಸ್ಕರ ಕೇಳ್ತೀನಿ ಅಷ್ಟೇ. ಅವ್ರು ಯಾರು ಏನು ಟ್ರೋಲ್ ಮಾಡ್ರಿ ನನಗೇನು, ನಾನು ಕೇಳ್ತಿರೋದು ನನ್ನ ಮಗನ ಹತ್ರ, ಅವ್ರ ಮಗನ ಹತ್ರ ಅಲ್ವ. ಸೊ ಆಗಸ್ಟ್ 1ನೇ ತಾರೀಕು ಪ್ರತಿಯೊಂದು ತಾಯಿ ಹಕ್ಕು ರೀ, ಮಕ್ಳ ಹತ್ರ ದುಡ್ಡು ಕೇಳೋದು. ಅದು ಅವ್ರಿಗೆ ಧೈರ್ಯ ಇಲ್ಲ, ಕೇಳಲ್ಲ. ನಾನು ಎಲ್ಲಾರ್ಗು ಹೇಳ್ಕೊಡ್ತೀನಿ, ಕೇಳಿ ಬಿಡ್ಬಿಡಿ. ಅವ್ನು 10 ರೂಪಾಯಿ ದುಡಿದ್ರೆ 5 ರೂಪಾಯಿ ಇಸ್ಕೋಬೇಕು, ಅದು ಧೈರ್ಯ ಅಂತ. ಯಾಕೆ ಖಾಲಿ ಆಗುತ್ತೆ? ಅವತ್ತು ಅವ್ರು ಖಾಲಿ ಆಯ್ತು ಅಂತ ಕೂತಿರ್ ನೀವು ಭೂಮಿಗೆ ಬರ್ತಿರ್ಲಿಲ್ಲ, ನೀವು ಇಷ್ಟುದ್ದ ಆಗ್ತಿರ್ಲಿಲ್ಲ. ಅವರು ತಂಗೆ ಸಾಕಿರ್ತಾರೆ. ಅದಕ್ಕೆ ತಾಯಿಗೆ ಕೊಡೋ ಹಕ್ಕು ಮಗನಿಗಿರುತ್ತೆ. ಒಂದು ವೇಳೆ ಕೊಡ್ಲಿಲ್ಲ ಅಂದ್ರೆ ಇಸ್ಕೊಳ್ಳೋ ಹಕ್ಕು ತಾಯಿಗಿರುತ್ತೆ. ನಾನು ಅದೇ ಮಾಡೋದು. ಇದನ್ನ ಫಾಲೋ ಮಾಡಿ, ಈ ಟ್ರೆಂಡ್ ಫಾಲೋ ಮಾಡಿ. ಎಲ್ಲ 10 ರೂಪಾಯಿ ದುಡಿಯೋ ಮಗಂತ 2 ರೂಪಾಯಿ ಕಿತ್ಕೊಳ್ಳಿ, ಬಿಡಬೇಡಿ. ಅವಾಗ ಸಮಾಜದಲ್ಲಿ ಅನಾಥಾಶ್ರಮಗಳಿರಲ್ಲ. ಪ್ರತಿಯೊಬ್ಬ ತಂದೆ ತಾಯಿ ಮೇಲೆ ಗೌರವ ಬರುತ್ತೆ. ಹೌದು ಹೌದು, ಯಾಕೆ ಕೊಡ್ಬಾರ್ದು ರೀ? ನಾವು ನಮ್ಮ ತಂದೆ ತಾಯಿ ಎಲ್ರ ತಂದೆ ತಾಯಿ ಸಾಕೋದು ಅವ್ರ ಹಕ್ಕು. ಕೊಡದೇ ಇದ್ದವರಿಗೆ ಈಗ ಒಂದು ರೂಲ್ಸ್ ಮಾಡಿದೆ ಗೌರ್ಮೆಂಟ್, ಗೊತ್ತಾ ನಿಮ್ಗೆ? ಗೊತ್ತಾ? ಮಗನ ಹೆಂಡತಿ ಅತ್ತೆ ಮಾವನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಮಗ ಡೈವರ್ಸ್ ಕೊಡ್ಬೋದು. ಅದು ಒಳ್ಳೆ, ಯಾರು ಪುಣ್ಯಾತ್ಮ ಮಾಡೋದ್ರು ಅವ್ರಿಗೆ ಕೈ ಮುಗಿತೀವಿ ಇಲ್ಲಿಂದ. ಅದು ತುಂಬ ಟ್ರೆಂಡು, ಅದು ಒಳ್ಳೆ ಮೆಸೇಜು. ಮಗ ಅನಾಥಾಶ್ರಮ ಕಳ್ಸೋದು ತಪ್ಪುತ್ತೆ ಈ ಥರ ಆದಾಗ. ಈಗೇನು ಮಾಡಿದ್ದಾರೆ ಹೇಳಿ, ಆಸ್ತಿಗೆ ಇವಾಗ ಉದಾಹರಣೆಗೆ ರೈಮಂಡ್ಸ್ ಶೋರೂಮ್ ಅವರು ಏನೋ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು ನನ್ನ ಹತ್ರ, ಅವ್ರ ಮಕ್ಕಳು ಎಲ್ಲ ಆಸ್ತಿ ಬರ್ಸ್ಕೊಂಡು ತಂದೆನ ಹೊರಗಡೆ ಹಾಕಿದ್ರು ಅಂತ ವಿಷಯ ಬಂತಲ್ಲ. ಅದಾದಮೇಲೆ ಒಂದು ಟ್ರೆಂಡ್ ತಂದಿದ್ದಾರೆ. ಏನಂದರೆ ಮಕ್ಕಳನ್ನ ಆಸ್ತಿನ ಏನಾದ್ರು ಒಂದು ವೇಳೆ ಮುದ್ದು ಮಾಡಿದಾಗ ಮಕ್ಕಳಿಗೆಲ್ಲ ಕೊಟ್ಬಿಡ್ತೀವಿ ನಾವು. ಚಾಕ್ಲೇಟ್ ಕೇಳಿದ್ರು ಕೊಡ್ತೀವಿ, ಸ್ವೀಟ್ ಕೇಳಿದ್ರು ನಾವು ತಿಂದಿರು ಕೊಟ್ಬಿಡ್ತೀವಿ. ಅದೇ ಥರ ಆಸ್ತಿನೂ ಕೊಟ್ಬಿಟ್ಟಿರ್ತೀವಿ. ಒಂದು ವೇಳೆ ಕೊಟ್ಟಿದ್ದು ಮಕ್ಕಳು ಸರಿಯಾಗಿ ನೋಡ್ಕೊಳ್ಳೋದ್ರೆ ಕೋರ್ಟಿಂದ ವಾಪಸ್ ತಗೊಳ್ಳೋ ಅಧಿಕಾರ ಆರ್ಡ್ರ್ ಮಾಡಿದೆ. ಅದನ್ನೇ ಗೌರ್ಮೆಂಟ್ ಮಾಡಿದೆ. ಅದೇ ಥರ ಇವ್ರು ಶಕ್ತಿಯಾಗಿದ್ದು ಕೇಳಿಸ್ಕೋಬೇಕು. ನನ್ನ ಮಗ ನಾನು ನೋಡ್ತಾ ಇಲ್ಲ, ನನ್ನ ಮಗ ಆಸ್ತಿ ಕಿತ್ಕೊಬಿಟ್ಟ, ಇವೆಲ್ಲ ಅವ್ರಿಗೆ ಏನು ಹೇಳ್ತಾರೆ, ಅದನ್ನು ನನಗೆ ಹೇಳಕ್ಕೆ ಬರಲ್ಲ. ಧೈರ್ಯ ಕಡಿಮೆ ಇರೋರು ಮಾಡ್ಬೇಕು. ನಾನು ಹಂಗೆ ಮಾಡಲ್ಲ ರೀ, ನಾನು ಇಸ್ಕೊತೀನಿ. ನೀವು ಒಂದು ದೃಢ ನಿರ್ಧಾರದಿಂದ ನಿಂತಿರೋದು ನಮಗೆ ಬಹಳ ಖುಷಿ ಆಗುತ್ತೆ. ಯಾಕೆ ಅಂದ್ರೆ ಯಶ್ ಅವ್ರಿಗಿಂತ ಹೆಚ್ಚಾಗಿ ಬೆಳೀಲಿ ಪೃಥ್ವಿ ಎಂಬವರು ಅಂತ ಹೇಳಿ ಒಳ್ಳೆ ಮನಸ್ಸಿನಿಂದ ಹರಿಸ್ತೀರಾ. ಸೊ ಇದು ಎಲ್ಲರಲ್ಲೂ ಕೂಡ ಬೇಕು. ಬಿಕಾಸ್ ಈ ಇತ್ತೀಚಿನ ದಿನಗಳಲ್ಲಿ ಕೆಲವರು ಜಗಳ ಮತ್ತೆ ಅಸೂಯೆ ಇದೆಲ್ಲದನ್ನು ಕೂಡ ಇಟ್ಕೊಂಡಿರ್ತಾರೆ. ಬಟ್ ಇಷ್ಟೊಂದು ನಿಷ್ಕಲ್ಮಶವಾದಂತ ಮನಸ್ಸು, ಇಷ್ಟು ಪ್ರೀತಿ, ಒಂದು ಹೊಸ ಟೀಮ್ ನ ಕಟ್ಕೊಂಡು ಎಕ್ಸ್ಪೀರಿಯನ್ಸ್ ಕಲಾವಿದರ ಜೊತೆಗೆ ಒಂದು ಒಳ್ಳೆ ಕತೆ ಕೊಡ್ಬೇಕು, ಮತ್ತೆ ಇವ್ರು ಕೂಡ ಒಂದು ಒಳ್ಳೆ ಹೀರೋ ಆಗ್ಬೇಕು. ಮತ್ತೆ ಮೊನ್ನೆ ಒಂದು ರಿಯಾಲಿಟಿ ಶೋ ನಲ್ಲಿ ನೋಡ್ತಾ ಇದ್ದೆ, ಒಂದು ಹುಡುಗಿಗೆ ನೀವು ಹೇಳಿದ್ರಿ ಹೀರೋಯಿನ್ ನಿನ್ನನ್ನ ಹುಡುಕೊಂಡ್ ಬರ್ಬೇಕು ಯಶ್ ಅವರು, ಆ ರೀತಿಯಾಗಿ ಬೆಳೆಯಮ್ಮ ಅಂತ ಹೇಳಿದ್ರಿ. ಸೊ ಒಂದು ದೊಡ್ಡ ದೊಡ್ಡ ಮಾತುಗಳನ್ನ ಹೇಳೋ ಮುಖಾಂತರ ತುಂಬಾನೇ ಜನಕ್ಕೆ ಭರವಸೆ ಮೂಡಿಸ್ತೀವಿ ನಾವು. ಅದು ಸ್ಟ್ರೆಂತ್.
ಬಾಯಲ್ಲಿ ಬರೋ ಸ್ಟ್ರೆಂತು. ಹೌದು ಅದನ್ನ ಹೇಳಿದಾಗ ನಿಮ್ಗೊಂದು ಹುಮ್ಮಸ್ಸು. ಹೌದು ಇವಾಗ ನಿಮಗೆ ರೀ ಅವ್ರು ಎಷ್ಟು ಬೆಳೆದವ್ರು ನಾವೆಲ್ಲ ಬೆಳೆಯೋಕ್ಕಾಗುತ್ತಾ ಅಂತ ಹೇಳ್ಕೊಡೋದು ಸರಿನಾ, ಎಷ್ಟು ನೀನು ಹುಡುಕ ಬರಂಗೆ ಬೆಳೆಯಮ್ಮ ಅನ್ನೋ ಸರಿನಾ ನೀವು ಹೇಳಿ. ನೀವು ಎರಡನೇ ಮಾತು ಹೇಳಿದ್ರು. ಹಂಗೆ ನಾವೇನು ಹಂಗೆ ಅಂದ ತಕ್ಷಣಕ್ಕೆ ಅವಳು ನಾಳೆ ಬೆಳೆಯಲ್ಲ, ಬಟ್ ಅವಳಿಗೊಂದು ಹುಮ್ಮಸ್ಸು ಬರುತ್ತೆ. ಎಷ್ಟು ನೋಡಬೇಕು ಅಂತ ಅವಳು ಎಷ್ಟು ಇದಾಗಿದ್ದಾಳೋ ಅದೇ ಥರ ಅವಳನ್ನ ನೋಡೋಕೆ ಇನ್ನೊಬ್ರು ಬರಬೇಕು. ಆ ಥರ ಅವಳಿಗೆ ಏಜ್ ಚಿಕ್ಕದು, ಯಾಕೆ ಬೆಳಿಬಾರ್ದು? ಯಾರು ಏನು ಬೇಕಾದ್ರೂ ಆಗ್ಬೋದು ರೀ. ಇವತ್ತು ನಿಮ್ಗೆ ಉದಾಹರಣೆಗಳು ಕೊಡ್ತೀನಿ. ಮನೆ ಕೆಲಸ ಮಾಡೋ ಹುಡುಗಿ DC ಆಗಿದ್ದಾಳೆ, ತಿಂಡಿ ಇಲ್ಲದೆ ರೋಡಲ್ಲಿರೋ ಹುಡುಗಿ ಇನ್ಸ್ಪೆಕ್ಟರ್ ಆಗಿದ್ದಾಳೆ. ಅದೆಲ್ಲ ಹುಮ್ಮಸ್ಸು, ಶಕ್ತಿ, ಧೈರ್ಯನ ಒಳ್ಳೆ ಮೆಸೇಜ್ ಕೊಡಬೇಕು ಸಮಾಜಕ್ಕೆ. ಅವಾಗ ಎಲ್ಲರೂ ಮಾಡ್ತಾರೆ. ಇವಾಗ ಪ್ರತಿಯೊಬ್ಬರು ಅಕ್ಕದು ಒಳ್ಳೊಳ್ಳೆ ಉತ್ಸಾಹಗಳು ಕೊಡಬೇಕು, ಪ್ರತಿಯೊಂದು ಹೇಳ್ತಾ ಇರಬೇಕು ಮಕ್ಕಳಿಗೆ. ನಾನು ಯಶಿಗೆ ಅದೇ ಮಾಡಿರೋದು, ಇನ್ನೇನು ದುಡ್ಡು ಅವರಪ್ಪ ಏನು ಕೋಟಿ ಇಟ್ಟಿರಲಿಲ್ಲ. ಪ್ರತಿಯೊಂದು ಧೈರ್ಯ ಕೊಟ್ಟು ಮುಂದೆ ತಳ್ಳಿರೋದು. ಯಾಕಾಗಲ್ಲ, ಮಾಡ್ತೀಯ ಮಾಡು ಅಂತ ಮಾಡಿದ್ದಾನಲ್ಲ. ನೀವು ಹೇಳಿ ನಿಮ್ಮ ಮಕ್ಕಳಿದ್ರೆ. ಇಲ್ಲ ಮದುವೆ ಆಗಿಲ್ಲ ಅವ ಇನ್ನ. ಅಲ್ಲ, ಮದುವೆ ಆದ್ಮೇಲೆ ಹೇಳ್ರಿ, ನಿಮ್ಮ ಹೆಂಡತಿಗೆ ಹೇಳ್ರಿ, ನೀನ್ ಕೆಲಸ ಮಾಡ್ತೀಯ ಮಾಡು, ನಿನ್ ಕೈಲಿ ಆಗುತ್ತೆ ಮಾಡು ಖಂಡಿತ ಇಲ್ಲ. ಅಂತ ಹೇಳ್ಬೇಕು. ಎಸ್ ಸೊ ಪ್ರೀತಿಯಿಂದ ಎಸ್ ಸರ್ ನಿಮ್ನ ಮುದುಕಿ ಅಂತ ಹೇಳಿ ಕರೀತಾರೆ. ಅವ್ನು ನನ್ನ ಮೊಮ್ಮಗನು ಕರೀತಾನೆ, ಅವ್ನ್ ನೋಡ್ಕೊಂಡು. ನಂದಿನಿ ಮಗ. ಓಕೆ ಸೊ ನೀವು ಎಸ್ ಸರ್ ನ ಪ್ರೀತಿಯಿಂದ ಏನಂತ ಕರೀತೀರಿ? ನಾವು ಕೆಂಚ ಅಂತ ಕರಿತೀವಿ. ಕೆಂಚ ಅಂತ ಕೆಂಪುಗವನಲ್ಲ. ಓಕೆ ಅವನಿಗೆ ಮನೇಲಿ ಒಂದು ಪೆಟ್ ನೇಮ್ ಇದೆ. ಅವ್ನು ಸಖತ್ತು ಕಲರ್ ಇದ್ದ ಮಗುನಲ್ಲಿ. ನಮ್ಮ ಅಕ್ಕ ತಂಗಿರು ಹಾಸನ್ನಲ್ಲೆಲ್ಲ ಅವನಿಗೆ ಕೆಂಪು ಜನ ಅಂತ, ಫಾರಿನ್ ಜನ ಅಂತ ಹೇಳಕ್ ಬರಲ್ಲ. ಎಲ್ಲರೂ ಕೆಂಪು ಜನ ಅಂತಾರೆ. ನಮ್ಮ ಮನೇಲಿ ನಾವು ಕೆಂಚ ಅಂತೀವಿ ಜಾಸ್ತಿ. ಕೀಟ್ಲೆ ಮಾಡಿದಾಗ ಕೆಂಚ ನಿಂಗೆ ಐತೆ ಇರು ಅಂತೀವಿ, ಅವನ್ನ ಕೆಂಚ ಅಂತೀವಿ. ಅವ್ನು ಶುಭ ಕಲರ್ ಇದ್ದಾನಲ್ಲ ಅಂತ. ಅವ್ನು ನನಗೆ ಮುದುಕಿ ಅಂತೀನಿ. ನನ್ನ ಅಮ್ಮಗ ಕಲ್ತ್ಕೊಂಡು ಅವನೇ ಮುದುಕಿ ನಿಂಗೈತೆ ಇರು ಅಂತ. ಅದಕ್ಕೆ ನಾನು ಏನು ಹಿಂಗೆಲ್ಲ ಮಾತಾಡ್ತೀನಿ. ಮತ್ತೆ ಮಾವ ಹೇಳಿದ್ರಿ ನಗಾಡ್ತೀಯ, ನಾನು ಹೇಳಿದ್ರಿ ಮಾತ್ರ ಏನು ನಿಮ್ಮ ಮಗ ಹೇಳ್ಬೋದಾ, ನಾನು ಹೇಳ್ಬಾರ್ದ ಅಂತ. ಓಕೆ ಅಂಡ್ ಜಾಸ್ತಿ ಮುಂಬೈಯಲ್ಲಿ ಕಾಣಿಸ್ಕೊಂತ ಇದ್ದಾರೆ ಬಿಕಾಸ್ ಆಫ್ ರಾಮಾಯಣ ಶೂಟ್ ಇರೋದ್ರಿಂದ. ಸೊ ಇನ್ ಕೇಸ್ ಏನಾದ್ರು ಅಲ್ಲಿ ಸೆಟಲ್ ಆಗುವಂತ ಪ್ಲಾನ್ಸ್ ಏನಾದ್ರು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ರಾ ಇಲ್ವಾ, ಹೇಗೆ ಅಂತ? ಯಾಕ್ರಿ ನಾವು ಅಲ್ಲಿಗೆ ಹೋಗೋಣ, ನಾವು ಇಲ್ಲಿ ಇದ್ಬಿಟ್ಟು ಕೆಲ್ಸಕ್ಕೆ ಹೋಗಿ ಬಂದ್ರೆ ಕೆಲ್ಸಕ್ಕೆ ಹೋಗೋದೇ ತಪ್ಪ. ಅಲ್ಲೇ ಇರ್ತಾರೆ ಅಂದ್ರೆ ಕೆಲಸ ಮಾಡಕ್ ಹೋಗಿದೀವಿ, ಅಲ್ಲಿಗೆ ಯಾಕೆ ಹೋಗೋಣ? ನಮ್ಮ ಇಂಡಸ್ಟ್ರಿಯಿಂದ ರಜನಿಕಾಂತ್ ಅವ್ರು ಮಿಸ್ ಆಗಿದ್ದಾರೆ. ನೀವು ಅವಾಗ ಕರ್ದ್ ಕೆಲ್ಸ ಕೊಟ್ಟಿದ್ರೆ ಯಾಕೆ ಮಿಸ್ ಆಗೋರು? ಕರ್ದು ಪ್ರತಿಭೆನ ಗುರ್ತಿಸಿದ್ರೆ ಯಾಕ್ರಿ ಹೋಗೋರು? ನಮ್ಮೆಷ್ಟು ಪ್ರತಿಭೆ ಇಲ್ಲ, ಅವಕಾಶ ಇಲ್ಲದೆ ಹೋಗಿಲ್ಲ, ಕೆಲ್ಸಕ್ಕೆ ಹೋಗಿದ್ದಾನೆ. ಅವ್ರು ಕರ್ಸ್ಕೊಂಡಿದ್ದಾರೆ, ಬನ್ನಿ ನಮ್ಮಲ್ಲಿ ಕೆಲಸ ಮಾಡಿ ಅಂತ. ಕೆಲಸ ಮಾಡಿ ವಾಪಸ್ ಬರ್ತೀವಿ, ಬಾಂಬೆಗೆ ಹೋಗ್ತೀವಿ ಕೆಲಸಕ್ಕೆ, ವಾಪಸ್ ಬರ್ತೀವಿ, ಅಮೆರಿಕ ಹೋಗ್ತೀವಿ, ವಾಪಸ್ ಬರ್ತೀವಿ. ಅದೇ ಥರ ನನ್ನ ಮಗ ಹೋಗಿದ್ದಾನೆ. ಅಲ್ಲಿ ಸೆಟ್ಲಾಗ ಹಣೆ ಬರೋ ನಮ್ಗೇನ್ರಿ? ನಮ್ಮ ಕನ್ನಡಿಗರು ಏನ್ರಿ ಕಡಿಮೆ ಮಾಡಿದ್ದಾರೆ? ನಮ್ಮನ್ನು ಚೆನ್ನಾಗಿಟ್ಟಿದಾರಲ್ರಿ. ನಮ್ಗೆ ಏನು ಕೆಲಸ ಇಲ್ಲಪ್ಪ, ಇಲ್ಲಿ ಊಟಕ್ಕಿಲ್ಲಪ್ಪ ಅಂದ್ರೆ ಹೋಗಿದ್ದಾರೆ ಅಂದ್ರೆ ಈ ಪ್ರಶ್ನೆ ಕೇಳ್ಬೋದು. ಇಲ್ಲ, ಯಾಕೆ ಅಂತ ಹೇಳಿದ್ರೆ ಸರ್ ಅಲ್ಲಿ ಒಂದು ಕಾರ್ ತಗೊಂಡ್ರು ಅಂತ ಹೇಳಿ ತುಂಬಾ ಜನ ಸೌಂಡ್ ಮಾಡಿದ್ರು. ಬಿಕಾಸ್ ಆ ಬಾಸ್ ಅನ್ನೋ ಒಂದು ನಂಬರ್ ಇದೆ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಈ ಲಂಡನ್ನಲ್ಲಿ 6 ತಿಂಗಳ ವರ್ಷ ಇದ್ದ, ನನಗೆ ನೆನಪಿಲ್ಲ. ಅಂದರೆ ಈ ಪಿಕ್ಚರ್ ಮಾಡೋಕ್ಕೆ ಮುಂಚೆ ಅಲ್ಲೊಂದು ಕಾರ್ ಬಾಡಿಗೆಗೆ ಪರ್ಚೇಸ್ ಮಾಡಿದ್ದ. ಅಲ್ಲೇ ಕೊಟ್ಟು ಬಂದ. ಅಲ್ಲಿ ರೂಲ್ಸಿಗೆ ಕಾರ್ ತಗೊಂಡು ಕಾರ್ ಬಿಟ್ಟು ಬಂದ. ಅಲ್ಲಿ ರೂಲ್ಸಿಗೆ ಬಾಡಿಗೆ ಮನೆ ತಗೊಂಡು ಬಿಟ್ಟು ಬಂದ. ಬಾಂಬೆಲಿ ಅವನು ಯಾವುದೋ ಕಾರಲ್ಲಿ ಓಡಾಡೋಕ್ಕಾಗಲ್ಲ, ಅಲ್ಲಿ ಪರ್ಚೇಸ್ ಮಾಡ್ಬೇಕು ಅವನು. ಅಲ್ಲಿ ಎಷ್ಟು ಶೂಟಿಂಗ್ ಹೋಗ್ಬೇಕು, ಜಿಮ್ಗೆ ಹೋಗ್ಬೇಕು. ಮನೆ ಸಣ್ಣ ಪುಟ್ಟ ಆರ್ಟಿಸ್ಟ್ ಅಲ್ವಲ್ರಿ, ಎಲ್ಲರೂ ಗಮನಿಸ್ತಾರೆ. ಅದಕ್ಕೆ ತಕ್ಕಾಗಿ ಒಂದು ಕಾರ್ ತಗೊಂಡವನೇ. ಬೇಡ ಅಂದರೆ ಮಾರ್ಬಿಟ್ಟು ಬರ್ತಾನೆ, ಇಲ್ಲಿ ಬರೋವಾಗ ಬರ್ತಾನೆ. ಕಾರ್ ತಗೊಂಡ ತಕ್ಷಣಕ್ಕೆ ಅಲ್ಲೇ ಉಳ್ಕೊತಾನೆ ಅಂತಲ್ಲ ರೀ. ಫ್ಲೈಟು ಕಾರಲ್ಲಿ ಓಡಾಡಿದ ತಕ್ಷಣ ಅದು ನಮ್ಮ ಜಾಗ, ನಮ್ಮ ಭಾಷೆ ಅಲ್ಲ. ಅವ್ರು ಕೆಲಸ ಕೊಟ್ಟಿದ್ದಾರೆ, ಅವ್ರಿಗೆ ಪರ್ಫೆಕ್ಟಾಗಿ ಟೈಮ್ ಸೆನ್ಸ್ ಬೇಕು. ಎಲ್ಲ ರಾಮಾಯಣ ಕರೆದು ಕೊಟ್ಟಿದ್ದಾರೆ ಅಂದರೆ ಅದಕ್ಕೊಂದು ಗೌರವ ಸಲ್ಲಿಸಬೇಕು. ಅದಕ್ಕೆ ತಕ್ಕಾಗ ಒಂದು ಕಾರ್ ತಗೋಬೇಕು, ಟೈಮ್ಗೆ ಹೋಗ್ಬೇಕು. ಅದಕ್ಕೆ ತಗೊಂಡವನೇ. ನಾನಿದು ಅವನೇನು ಕೇಳಿಲ್ಲ, ನಾನು ಜಡ್ಜ್ ಮಾಡಿರೋದು. ಇಷ್ಟು ಕರೆಕ್ಟಾಗಿ ಅವ್ನು ಹಿಂಗೆ ಇರುತ್ತೆ. ಖುಷಿ ಆಯ್ತು. ಸೊ ಆಗಸ್ಟ್ 1ನೇ ತಾರೀಕು ಸರ್, ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ನಿಮ್ಮ ಒಂದು ಎಕ್ಸೈಟ್ಮೆಂಟ್ ಮತ್ತೆ ಕನ್ನಡಿಗರಿಗೆ ಏನಾದ್ರು ಹೇಳ್ತೇವೆ ಅನ್ನೋದಾದ್ರೆ ಸರ್? ಅದೇ ನಮ್ಮ ಸಿನಿಮಾ ಬರ್ತಾ ಇದೆ ಆಗಸ್ಟ್ 1ಕ್ಕೆ, ಕೊತ್ತಲವಾಡಿ. ಭಾಳ ಆನೆಸ್ಟಾಗಿ ಕೆಲಸ ಮಾಡಿದ್ವಿ. ಒಂದು ಒಳ್ಳೆ ತಂಡ. ಅಮ್ಮ ಭಾಳ ಒಂದು ಬೇರೆ ಥರದ ಒಂದು ವಿಷನ್ ಇಟ್ಕೊಂಡು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾನ ನೋಡಿ. ಖಂಡಿತ ನಿಮ್ಮನ್ನು ಎಂಟರ್ಟೈನ್ ಮಾಡುತ್ತೆ. ಒಳ್ಳೊಳ್ಳೆ ನಟರಿದ್ದಾರೆ, ಒಳ್ಳೆ ತಂಡ. ಪೃಥ್ವಿ ಎಂಬರವರು ನಿಮ್ಮ ಫ್ಯಾನ್ಸ್ಗಳಿಗೆ ಮತ್ತೆ ಎಲ್ಲ ಕನ್ನಡದ ಸಿನಿ ಪ್ರೇಕ್ಷಕರಿಗೆ ಏನಾದ್ರು ಹೇಳ್ತೀರಾ? ಅದೇ ಫಸ್ಟ್ ಆಫ್ ಆಲ್ ಮ್ಯಾಮ್ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳ್ತೀನಿ. ಸಿನಿಮಾ ಬಗ್ಗೆ ಹೇಳಿದ್ವಿ ನಾವು ಆಲ್ರೆಡಿ. ಅಂದ್ರೆ ಅದೇ ಅವ್ರ ವಿಷನ್ ಬಂದೇ ಎಲ್ಲ ಸ್ಟ್ರಗ್ಲಿಂಗ್ ಆಕ್ಟರ್ಸ್ ಆಗಿರ್ಲಿ ಅಥವಾ ಟ್ಯಾಲೆಂಟೆಡ್ ಆಕ್ಟರ್ಸ್ ಯಾರೆಲ್ಲ ಇದ್ದಾರೋ, ಟೆಕ್ನಿಷಿಯನ್ಸ್ ಎಲ್ಲರೂ ಇದ್ದಾರೋ, ಯಾರು ಬೇಕಾದ್ರೂ ಅಪ್ರೋಚ್ ಮಾಡಬಹುದಾದಂತಹ ಒಂದು ಪ್ರೊಡಕ್ಷನ್ ಹೌಸ್ ಅವ್ರದ್ದು ಆಗಬೇಕು. ಅವರ ಥ್ರೂ ಒಳ್ಳೆ ಕಂಟೆಂಟ್ ಇರುವಂತಹ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಹೊರಗೆ ಬರಬೇಕು ಅನ್ನೋದು ಅವರ ತುಂಬ ದೊಡ್ಡ ವಿಷನ್. ಸೊ ಅವರ ಮೊದಲನೇ ಫಿಲ್ಮ್ ಕೊತ್ತಲವಾಡಿ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಶ್ರೀರಾಜ್ ಅವರು ತುಂಬ ಅದ್ಭುತವಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಎಲ್ಲ ಟೆಕ್ನಿಷಿಯನ್ಸ್ ತುಂಬ ಚೆನ್ನಾಗಿ ಅವ್ರ ಕೆಲಸ ಮಾಡಿದ್ದಾರೆ. ಎಲ್ಲ ಆ್ಯಕ್ಟರ್ಸ್ ಕೂಡ ಅಷ್ಟೇ ಒಂದು ಒಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಚಿತ್ರ.
ಕೊತ್ತಲವಾಡಿ ಊರು ಎಷ್ಟು ಚೆನ್ನಾಗಿದೆಯೋ ಸಿನಿಮಾನು ಅಷ್ಟೇ ಚೆನ್ನಾಗಿದೆ. ಆ ಊರಿಗೆ ಹೋಗಿ ಆ ಊರಲ್ಲಿರುವಂತಹ ಒಂದಷ್ಟು ಕ್ಯಾರೆಕ್ಟರ್ಸ್ಗಳ ಜೊತೆ ಒಂದಷ್ಟು ದಿನ ಜೀವಿಸಿ ಬಂದಂತಹ ಅನುಭವ ಈ ಸಿನಿಮಾ ಖಂಡಿತವಾಗ್ಲೂ ನಿಮ್ಗೆ ಕೊಡುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ August 1ನೇ ತಾರೀಕು ಟಿಕೆಟ್ ತಗೊಳ್ಳಿ, ಬಸ್ ಅಲ್ಲ ಮೂವಿದು ಕೊತ್ತಲವಾಡಿ. ಕೊತ್ತಲವಾಡಿಗೆ ಹೋಗ್ತಾರೆ. Yes. ನಿಮ್ಮ ಫ್ಯಾನ್ಸ್ಗಳಿಗೆ ಮತ್ತೆ ಸಿನಿ ಪ್ರೇಕ್ಷಕರಿಗೆ ಏನಾದ್ರು ಹೇಳ್ತೀರಾ? ಇಷ್ಟು ದಿನ ನನ್ನನ್ನು ಕಿರುತೆರೆಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಸೊ ಬೆಳ್ಳಿತೆರೆಯಲ್ಲೂ ಅದೇ ಪ್ರೀತಿ ಅದೇ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ August 1st ಕೊತ್ತಲವಾಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಓಕೆ ಅಮ್ಮ, ಒಬ್ಬ ವ್ಯಕ್ತಿ ತುಂಬಾ ಕುಗ್ಗೋಗಿದ್ದಾಗ ಅಥವಾ ಇಂಡಸ್ಟ್ರಿನೇ ಬೇಡ ಅಂತ ಹೇಳಿ ಅನ್ಕೊಂಡಿದ್ದಾಗ ಮತ್ತೆ ಬೌನ್ಸ್ ಬ್ಯಾಕ್ ಮಾಡಬೇಕು ಅಂತ ಹೇಳಿದಾಗ ಯಾವ ರೀತಿಯಾದಂತ ಮಾತುಗಳನ್ನ ನೀವು ಹೇಳ್ತೀರಾ? ನಾವು ಹೇಳೋದು ಜಾಸ್ತಿ ಹೇಳಿದ್ರೆ ಬೇಜಾರು ಮಾಡ್ಕೊತಾರ್ರಿ. ನಾವು ಕೆಲಸ ಮಾಡೋದು ನೋಡಿ ಇನ್ನೊಬ್ರು ಮಾಡಲಿ ಅಂತ ಅಷ್ಟೇ ಹುಮ್ಮಸ್ಸು. ಈಗ ನಾವು ಒಂದು ದಿವಸ ಒಂದು ರಾತ್ರಿಗೆ ತಿದ್ದದಲ್ಲ, ಇದು ಮಾಡ್ತಾ ಹೋದ್ರೆ ಇನ್ನೊಬ್ರು ಯಾರೋ ಇನ್ಸ್ಪೈರ್ ಆಗಿ ಬರ್ಬೋದು. ದುಡ್ಡಿರೋರು ಬರ್ಬೋದು, ದುಡ್ಡಿರೋ ಇಲ್ಲದೆ ಇದ್ದವನು ನಾನು ಒಂದೇನೋ ಮಾಡಬೇಕು ಅಂತ ಬರ್ತಾರೆ. ಮುಂದಿನ ದಿನಗಳಲ್ಲಿ ಬರ್ತಾರೆ, ಯಾರೋ ಒಬ್ರು ಮುಂದೆ ನುಗ್ಗಬೇಕಷ್ಟೇ. ಯಶ್ ಸರ್ ಒಂದು ಮಾತು ಹೇಳಿದ್ರು, ಕೆಲವು ಸರಿ ಹೀರೋಯಿನ್ಸ್ ಗಳ ಜೊತೆಗೆ ಕೆಲವೊಂದು ಡೈಲಾಗ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಮುಜುಗರ ಆದಾಗ ಅಮ್ಮನ ಜೊತೆಗೆ ಬಂದು ಪ್ರಾಕ್ಟೀಸ್ ಮಾಡಿದೀನಿ ಅಂತ ಹೇಳಿದ್ರು. ಸೊ ಆ ಒಂದು ಇನ್ನೋಸೆನ್ಸ್ ನಮಗೆ ಬಹಳ ಇಷ್ಟ ಆಗ್ತಾ ಇತ್ತು. ಬಿಕಾಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಹೊಸ ಹುಡುಗಿ ಜೊತೆಗೆ ಒಂದು ಡೈಲಾಗ್ಸ್ ನ ಅಥವಾ ಬೇರೆ ಸೀನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮುಜುಗರ ಆದಾಗ ನಿಮ್ಮ ತಾಯಿ ಹತ್ರ ಮುಜುಗರ ಅಲ್ಲ ರೀ, ಅವ್ನು ಮುಜುಗರ ಆಗೋನಲ್ಲ. ಸುಮ್ಮನೆ ಮನೇಲಿ ಮುದ್ಕೆ ನಾನು ಲವ್ ಸೀನ್ ಚೆನ್ನಾಗಿ ಮಾಡಲ್ಲ ಅಂತೆಲ್ಲ ಬೈಲಿ ಅಂದ್ಬಿಟ್ಟು ಆ ಥರ ಅವನು ನನ್ನ ಅಮ್ಮನ ಹಿಡ್ಕೊಂಡು ಡ್ಯಾನ್ಸ್ ಮಾಡೋ ಸುಮ್ಮನೆ ಇವತ್ತಿಗೂ ಬರ್ತಾನೆ. ಅಡುಗೆ ನನಗೆ ಎಲ್ಲಿರೋ ಅಡುಗೆ ಮನೆಯಲ್ಲಿರಿ ಬರ್ತಾನೆ. ಅವ್ನು ಬಂದರೆ ನಾನು ಮಾತಾಡೋದು ಯಾವಾಗ ಅಂದ್ರೆ ಅವ್ನು ಸ್ನಾನ ಮಾಡ್ತೀನಿ, ನಾನು ಅಲ್ಲಿ ಕುತ್ಕೋತೀನಿ, ನನಗೆ ಟೈಮ್ ಇರಲ್ಲ. ಆಮೇಲೆ ತಿಂತಾ ಇರೋ ಕುತ್ಕೋತೀವಿ ಆ ಥರ. ಆಮೇಲೆ ಯಾವಾಗಾರ ಬರೋದು ಹಿಡ್ಕೊಳ್ಳೋದು, ಸುಮ್ಮನೆ ಹಿಂಗೆ ಆಡೋದು, ಬಿಡೋ ಅಂದ್ರೆ ಹಿಂದ್ಲಿಂದ ಬರೋದು, ಡ್ಯಾನ್ಸ್ ಆಡೋದು, ಬೈಲ್ ಡ್ಯಾನ್ಸ್ ಮಾಡೋಣ ಅಂತ ಮಾಡ್ತಾನೆ ಅಷ್ಟೇ. ಹೀರೋಯಿನ್ ಹಿಡ್ಕೊಳಕ್ಕೆ ಮುಜುಗರಾಗಿ ಹಿಡ್ಕೊಳ್ಳೋ ನನ್ನ ಮಗ ಅಲ್ವೇ ಅಲ್ಲ ಅವನು. ನನ್ನ ಛತ್ರಿ ನನ್ನ ಮಗ, ಅವನು ತುಂಬ ಚೆನ್ನಾಗಿ ಮಾಡ್ತಾನೆ. ಬಟ್ ಆದರೆ ಮನೇಲಿ ಹಂಗೇನೆ, ನೀನು ನನಗೆ ಹೀರೋಯಿನ್ ನಾನು ಫಸ್ಟೆಲ್ಲ ಕಾಲು ಎಳಿತದೆ, ಲವ್ ಸೀನೆಲ್ಲ ಎದುರಿಸ್ತೀಯ, ಹುಡುಗಿರ್ನ ಕಣ್ಣಿಗೆ ಬಿಡ್ತೀಯ, ಚೆನ್ನಾಗಿ ಮಾಡು, ಸ್ವಲ್ಪ ಅದು ನೋಡಿ ನಮ್ಮ ರಮೇಶ್ ಅರವಿಂದ್ ಎಷ್ಟು ಚೆನ್ನಾಗಿ ಮಾಡ್ತಾರೆ, ನಮ್ಮ ಅನಂತ್ನಾಗ್ ಮಾಡು ಅಂತ ಅವ್ನು ಹೇಳಿದಾನೆ ವೀಕೆಂಡಲ್ಲಿ. ಹಂಗೆಲ್ಲ ಅನ್ನೋರು ಆಗೋಗಿ ನಮ್ಮ ಅಮ್ಮನ ಇಟ್ಕೊಂಡು ಪ್ರಾಕ್ಟೀಸ್ ಎಲ್ಲ ಮಾಡಿವಿ ಅಂತ ಆ ಥರ ಹಿಂಗ ಮುದ್ಕಿ ಅಂತೆಲ್ಲ ಹೇಳೋನು ಸುಮ್ಮನೆ. ಖುಷಿ ಆಯ್ತು ಇಷ್ಟೊಂದು ಮಾತಾಡಿದ್ದು. August 1ನೇ ತಾರೀಕು ಬಹಳಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಕೊತ್ತಲವಾಡಿ ಸಿನಿಮಾ ಹೇಗಿರ್ಬೋದು ಅಂತ ನೋಡೋದಕ್ಕೆ ಜನರಿಗೆ ಏನಾದ್ರು ಹೇಳೋದಾದ್ರೆ ಹೇಳಿದೀವಲ್ಲ, August 1ಕ್ಕೆ ಬನ್ನಿ, ಸಿನಿಮಾ ನೋಡಿ. ನೀವು ನೋಡಿದ್ದಕ್ಕೆ ತೀರಾ ನಿಮ್ಗೇನು ಇಡಿಸ್ತೀರಾ ಅಂತ ಕೆಲಸ ನಾವು ಮಾಡಿಲ್ಲ. ನೀವು ಖುಷಿಯಿಂದ ಒಳಗಡೆ ಹೋಗ್ತೀರಾ, ಏನೋ ಒಂದು ಮೆಸೇಜ್ ತಗೋತೀರಾ, ಬರ್ತಾ ನೀವು ನಗುಮುಕ್ತಲ್ಲಿ ಆಚೆ ಬರ್ತೀರಾ ಅಂತ ಹೇಳ್ಬೋದು. ಅದು ನಿಮ್ಮ ಒಪಿನಿಯನ್ನ ನಾವೆಲ್ಲ ಕಾಯ್ತಾ ಇದ್ದೀವಿ. ನಾವು ತುಂಬ ಅದಕ್ಕೋಸ್ಕರ ನಾವು ಆಡಿಯನ್ಸ್ಗೆ ತುಂಬ ಕಾಯ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಹೀರೋಸ್ ಫ್ಯಾನ್ಸ್ ಇರ್ತಾರೆ ನೋಡಿ, ಯಶು, ದರ್ಶನ್, ಸುದೀಪು, ಆಮೇಲೆ ನಮ್ಮ ಧ್ರುವ ಸರ್ಜಾ, ನಮ್ಮ ಉಪೇಂದ್ರ, ನಮ್ಮ ವಿಜಯ್ ಸರು, ಶಿವಣ್ಣ, ಆಮೇಲೆ ನಮ್ಮ ಯಾರದು ನಮ್ಮ ಅಜಯ್ ರಾವು, ಇವರು ನಮ್ಮ ಗಣೇಶು, ಆಮೇಲೆ ಇನ್ನೂ ಶರಣು, ಆಮೇಲೆ ಇನ್ನೂ ಯಾರೋ ಮೊನ್ನೆ ನಮ್ಮ ಪ್ರೇಮು, ಎಲ್ಲರೂ ಫ್ಯಾನ್ ಈಗ ಬಂದಿದ್ದಾರಲ್ಲ ನಮ್ಮ ಹುಡುಗರು. ಇವ್ರ ಫ್ರೆಂಡ್ ಹುಡುಗ ನಾಗಿಣಿ ಮಾಡಿದ್ನಲ್ಲ, ಹೀರೋ ಆಗಿ ಚೆನ್ನಾಗಿ ಆಗ್ತಾ ಇದ್ದಾನೆ, ದೀಕ್ಷಿತ್ತು, ಇವ್ರು ಎಲ್ಲರೂ ಫ್ಯಾನ್ಸು ಬರಬೇಕು. ಬರೀ ಒಬ್ಬರು ಬಂದು ಈಗ ಅವ್ರು ಒಂದು ಸಿನಿಮಾ ಮಾಡಿರ್ತಾರೆ, ನಮ್ಮ ಫ್ಯಾನ್ಸು ಎಲ್ಲ ಹೋಗಿ ನೋಡ್ಬೇಕು, ಅವಾಗಲೇ ಸಿನಿಮಾ ರಂಗ ಉದ್ಧಾರ ಆಗುತ್ತೆ. ಈಗ ನನ್ನ ಫ್ಯಾನು, ನಿಮ್ಮ ಫ್ಯಾನು, ಅವ್ನ ಫ್ಯಾನು ಜಗಳಾಡ್ತಾ ಕೂತ್ರೆ ಸಿನಿಮಾ ಓಡಲ್ಲ. ನಮ್ಮದು ಬಂದಾಗ ಅವ್ರು ಈಗ ಹಬ್ಬಕ್ಕೆ ಹೆಂಗೆ ಹೋಗ್ತೀವಿ, ಅವ್ರ ಮನೆಗೆ ನಾವು ಹೋಗ್ತೀವಿ, ಆ ಥರ ರೂಢಿ ಮಾಡ್ಕೋಬೇಕು ನಾವು. ನಾವು ಕೂಡ ಕಾತರದಿಂದ ಕಾಯ್ತಾ ಇದ್ವಿ ಕೊತ್ತಲವಾಡಿ ನೋಡೋದಕ್ಕೆ ಅಂತ ಹೇಳಿ. August 1ನೇ ತಾರೀಕು ಪ್ರತಿಯೊಬ್ಬರನ್ನು ಕೂಡ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಹರಸಿ ಹಾರೈಸಿ ಅಂಡ್ ಈ ಒಂದು ಪ್ರೊಡಕ್ಷನ್ ನ ಈ ಎಲ್ಲ ಕಲಾವಿದರನ್ನ ಬೆಳೆಸಿ ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಇಷ್ಟೊತ್ತು ನಮ್ಮ ಜೊತೆಗೆ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದು.